ಇನ್ನು ತಮಿಳುನಾಡು ಪುದುಚೇರಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇನ್ನು ರಾಜ್ಯದ ಬೆಂಗಳೂರು ಸೇರಿದಂತೆ 9 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಬೆಂಗಳೂರು ಸೇರಿದಂತೆ 9 ಜಿಲ್ಲೆಗಳು, ಚಿಕ್ಕಮಗಳೂರು, ಹಾಸನ, ಕೊಡಗು, ತುಮಕೂರು, ಶಿವಮೊಗ್ಗ, ಮೈಸೂರು, ಚಾಮರಾಜನಗರದಲ್ಲಿ ಸಿಕ್ಕಾಪಟ್ಟೆ ಮಳೆ ಒಂದು ಕಡೆ ಆಗ್ತಾ ಇದೆ. ಮೈಸೂರು, ಚಾಮರಾಜನಗರ, ಕೋಲಾರದಲ್ಲಿ ಆಲ್ರೆಡಿ ರಜೆ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕವೇ ಕೂಲ್ ವಾತಾವರಣ, ಥಂಡಿ ವಾತಾವರಣ, ಕೇಳಿ ಸಾಂಕ್ರಾಮಿಕ ರೋಗಗಳು ಆಕ್ರಮಿಸಿಕೊಳ್ಳಲಿಕ್ಕೆ ಹೇಳಿ ಮಾಡಿಸಿದಂಥ ವಾತಾವರಣ. ಹಾಗಾಗಿ ಮಕ್ಕಳಿಗೆ ಯಾವುದೇ ಎಫೆಕ್ಟ್ ಆಗಬಾರ್ದು ಅಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ. ಇನ್ನು ಕಡೆ ಬೆಂಗಳೂರಿನಲ್ಲಿ ಜಿಟಿ ಮಳೆ, ಮನೆ ಕುಸಿತ, ಪಾಪ ತಗ್ಗು ಪ್ರದೇಶದಲ್ಲಿ ಇರ್ತಾರೆ. ಚಾಮರಾಜಪೇಟೆ ಕ್ಷೇತ್ರದ ಜೆ ನಗರದಲ್ಲಿ ಆಗಿರುವಂಥ ಘಟನೆ. ಚಾಮರಾಜಪೇಟೆ ಕ್ಷೇತ್ರದ ಜೆ ನಗರದಲ್ಲಿ ಸುಮಾರು 70 ವರ್ಷದ ಹಳೆ ಮನೆ ಕುಸಿತ. ಯಾಕಂದ್ರೆ ಮಳೆ ಬರ್ತಾನೆ ಇದೆ, ರಾತ್ರಿಯಿಂದ ಮಳೆ ಬರ್ತಾ ಇದೆ, ಬೆಳಿಗ್ಗೆನೂ ಬರ್ತಾ ಇತ್ತು. ಅದೃಷ್ಟವಶಾತ್ ಸಾವು ನೋವು ಸಂಭವಿಸಿಲ್ಲ, ಆದರೆ ಮನೆ ಕುಸಿತು ಬಿದ್ದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಬೆಂಗಳೂರಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ ಜಿಟಿ ಮಳೆ ಬರ್ತಾ ಇದೆ, ಅಂಥದ್ದೇನು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಬರ್ತಾ ಇಲ್ಲ. ಈ ಮಳೆಗೆ ಮನೆ ಕುಸಿತ ಆಗ್ತಾ ಇದೆ ಅಂದರೆ ಇನ್ನು ಜೋರಾಗಿ ಮಳೆ ಬಂದರೆ ಕತೆ ಏನಾಗಬೇಡ. ಈ ಮಳೆಗಾಲದಲ್ಲೆಲ್ಲ ಈ ಮುಂಗಾರು ಮಳೆ ಬಂದಾಗ ಏನು ಸಮಸ್ಯೆ ಆಗಿತ್ತಲ್ಲ ಬೆಂಗಳೂರಲ್ಲಿ, ಆ ಥರ ಸಮಸ್ಯೆ ಮತ್ತೊಮ್ಮೆ ಆಗುತ್ತೆ ಜೋರಾಗಿ ಮಳೆ ಬಂದರೆ ಅನ್ನಲಿಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತಲೇ ಹೇಳ್ಬೋದು. Ashwavega English News. Coming soon. Your channel, your voice, your trust.